ಮಾವನವ್ರು ಈಗಲೇ ಒಡವೆಗಳನ್ನ ಕೇಳಬೇಕಿತ್ತ? ನೀನು ಬೇರೆ ಅವಸರದಲ್ಲಿ ಒಡವೆಗಳನ್ನ ಹೇಗೆ ಮಾಡಿಸ್ಕೊಂಡು ಬಂದಿದ್ಯೋ ಏನೋ. ಈಗ ಮಾವನವರು ಒಡವೆನ ಡೂಪ್ಲಿಕೇಟ್ ಅಂತ ಕಂಡು ಹಿಡಿದ್ಬಿಟ್ರೆ ನಾನೇ ಸಿಕ್ಕಾಕೊಳ್ಳೋದು. ನನ್ನ ಪ್ಲಾನ್ ಎಲ್ಲ ಫ್ಲಾಪ್ ಆಗಿ ಹೋಗುತ್ತೆ. ಈಗ ಮಾವನವ್ರಿಗೆ ನಿಜವಾದ ಒಡವೆಗಳನ್ನ ಕೊಡಬೇಕು. ವೆಯ್ಟ್, ಯಾಕೆ ಇಷ್ಟೊಂದು ಟೆನ್ಷನು? ಮೊದಲು ನಾನು ಏನು ತಂದಿರೋ ಅದನ್ನು ನೋಡಿ, ಆಮೇಲೆ ಏನು ಬೇಕಾದರೂ ಹೇಳಿ. ಸರಿ, ಬೇಕಾ ತೋರಿಸು. ವಾರೇ ವಾ, ಇದೆಲ್ಲ ಡ್ಯೂಪ್ಲಿಕೇಟ್ ಒಡವೆನಾ? ನನಗಂತೂ ನಂಬೋಕೆ ಆಗ್ತಿಲ್ಲ ಅಮರ್. ಬನ್ನಿ ಬನ್ನಿ ಬನ್ನಿ. ಅಲ್ಲ, ನಂದಿತಮ್ಮನವರು ನನಗೆ ಇಲ್ಲಿ ಬರಕ್ಕೆ ಹೇಳಿದ್ರು, ಅದಕ್ಕೆ ಬಂದೆ. ನನಗೆ ಗೊತ್ತು, ನೀವಿಲ್ಲೇ ಇರಿ, ನಾನು ಅವ್ರನ್ನ ಇಲ್ಲಿಗೆ ಕರ್ಕೊಂಬರ್ತೀನಿ. ಆಯ್ತು. ನಮಸ್ಕಾರ ಅಮ್ಮರೇ. ನೋಡಿದ್ರ, ಕೊನೆಗೂ ನಿಮ್ಮ ಶಿಷ್ಯನ ಮದುವೆ ನಡೀತಿದೆ. ಅಮ್ಮರೇ, ನಾನು ಸಾನೇ ಹೇಳಿದೆ, ನನ್ನ ಶಕ್ತಿ ಮೀರಿ ಹೇಳಿದೆ, ಆದರೆ ಕೇಳಲೇ ಇಲ್ಲ. ಅವನಿಷ್ಟ ಅದೇನು ಮ್ಯಾಕೆ ನಮ್ಮಿಂದ ತಡೆಯೋಕ್ಕಾಗದೆ. ಹೋಗ್ಲಿ ಬಿಡಿ, ಮಾಡ್ಕೊಂಬಿಡ್ಲಿ. ಒಟ್ನಾಗ ಹೆಂಗೋ ಅವರಿಬ್ಬರು ಸುಖವಾಗಿದ್ರೆ ಅಷ್ಟೇ ಸಾಕು ನಮಗೆ. ಓ, ಹಾಗಾದರೆ ನಮ್ಮ ಕಡೆಯಿಂದ ಗರಡಿಗೆ ಎಷ್ಟು ಕೊಡಬೇಕು, ಗರಡಿಯಿಂದ ನಮಗೆಷ್ಟು ಬರಬೇಕು ಅಂತ ನೋಡಿಕೊಂಡು ಲೆಕ್ಕ ಮುಗಿಸ್ಬಿಡೋಣವಾ? ಅಮ್ಮರೇ, ಮತ್ತಿನ್ನೇನು ಉಸ್ತಾದ್, ರಾಮು ಬಾವ ಮದುವೆ ಆದಮೇಲೆ ನಾವ್ಯಾಕೆ ಗರಡಿನ ಸಾಕಬೇಕು? ನಿಮ್ಮ ಕಷ್ಟ ನಮಗೆ ಅರ್ಥ ಆಗುತ್ತೆ. ಆದರೆ